ನಮಸ್ಕಾರ ಸ್ನೇಹಿತರೆ ನಾನು ಒಂದು ವಿಚಾರನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರಿಯಾಗಿರ್ತಕ್ಕಂತಹ ನಾಗಮ್ಮನವರ ಒಂದು ತೀರ್ಕೊಂಡಂತಹ ಸಂದರ್ಭದಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಯ ಗಾಜನೂರಿಗೆ ನಾವು ಮಯೂರ್ ಮತ್ತು ನಾವು ಹೋದೋ ಅವರ ಒಂದು ಅಂತಿಮ ದರ್ಶನ ಮಾಡಿಕೊಂಡು ಅವರು ಸಮಾಧಿ ಅಂದರೆ ಮಣ್ಣು ಆಗೋ ತನಕನೂ ಕೂಡ ಅದೇ ಸ್ಥಳದಲ್ಲಿ ನಾವಿದ್ದೋ. ಹಾಗಾಗಿ ನಾವು ಹೋದ ತಕ್ಷಣ ಫಸ್ಟ್ ಕಂಡದ್ದೇ ನಾವು ಅಲ್ಲಿ ತೋಟದ ಮನೆಯ ಒಂದು ಅಲ್ಲಿ ಹೋದಂತಹ ಕಾರ್ ಇಳಿದಂತಹ ಸಂದರ್ಭದಲ್ಲಿ ನಮ್ಮ ದೃಶ್ಯನ ಏನೋ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಶ್ರೀಮತಿಯಾಗಿರ್ತಕ್ಕಂಥ ಅಶ್ವಿನಿ ಮೇಡಮ್ ರವರು ಮತ್ತು ಅವರ ಮಗಳು ವಂದಿತಾ ಅವರು ಕಾರಿನಿಂದ ಕೆಳಗಡೆ ಇಳಿದಂಥ ಸಂದರ್ಭದಲ್ಲಿ ಮಯೂರ್ ಸರ್ ಮತ್ತು ನಾನು ಮೇಡಮ್ ನಮಸ್ಕಾರ ಮೇಡಮ್ ಅಂತಂದರೆ, ಯಾಕೆಂದರೆ ಅದು ಒಂದು ಸಾವಿನ ಮನೆ, ಅಲ್ಲಿ ಏನೋ ಪಾಪ ಅವ್ರು ಏನು ಮಾತಾಡೋಕ್ಕಾಗಲಿಲ್ಲ, ಆದರೂ ಕೂಡ ಮುಖ ನೋಡ್ಬಿಟ್ಟು ಹಿಂಗೆ ಅಂದರು. ಹಾಗೆ ಪುನಃ ನಾವು ಮನೆ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಅಣ್ಣವ್ರ ಫೋಟೋ ಇತ್ತು. ಫಸ್ಟು ನಾವು ಹೋದಂತಹ ಸಂದರ್ಭದಲ್ಲಿ ಫಸ್ಟು ನಾಗಮ್ಮನವ್ರ ದರ್ಶನ ಮಾಡಿಕೊಂಡು ಡಾಕ್ಟರ್ ರಾಜ್ಕುಮಾರ್ ಸಹೋದರಿ ನಾಗಮ್ಮನವರ ಒಂದು ಪೂಜೆ ಮಾಡ್ತಾಯಿದ್ರು. ಪೂಜೆ ಮಾಡುವಂಥ ಸಂದರ್ಭದಲ್ಲಿ ರಾಘಣ್ಣವರಿದ್ದರು ಮತ್ತು ಯುವರಾಜ್ ಕುಮಾರ್ ಇದ್ದರು ಮತ್ತು ವಿನಯ್ ರಾಜ್ಕುಮಾರ್ ಅವರಿದ್ದರು. ಹಾಗೆ ಅವರ ಎಲ್ಲ ನೋಡ್ಕೊಂಡ ನಂತರ ಆ ಕಡೆ ನಾವು ಆ ಕಡೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಗೀತಾ ಶಿವರಾಜ್ ಕುಮಾರ್ ಮತ್ತು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಇದ್ದರು. ಅಂದರೆ ಅವ್ರು ಬರೋದಕ್ಕಿಂತ ಮುಂಚೆ ನಾನು ರಾಜ್ಕುಮಾರ್ ಅವ್ರ ತಂದೆ ತಾಯಿಗಳ ಫೋಟೋ ಇತ್ತು, ಅಲ್ಲಿ ನಮಸ್ಕಾರ ಹಿಂಗೆ ಮಾಡ್ತಾಯಿದ್ದೆ. ನಾನು ಹಿಂಗೆ ನಮಸ್ಕಾರ ಮಾಡ್ತಾಯಿದ್ದಂಗೆ ಸಡನ್ನಾಗೆ ಇಲ್ಲಿಂದ ಹೋದರು. ಯಾರು? ಶಿವರಾಜ್ ಕುಮಾರ್ ಅವರು ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಅಕ್ಕ ಅವರು ಹೋದ ಸಂದರ್ಭದಲ್ಲಿ ಅಲ್ಲಿ ಯಾರಿಗೂ ಫೋಟೋ ತೆಗೋಕ್ಕೆ ಅಲೋ ಇಲ್ಲ. ಎಲ್ಲರೂ ಕ್ಯಾಮ್ರಾ ಹಿಂಗೆ ಇಳಿಸಿ ಕ್ಯಾಮ್ರಾ ಫೋಟೋ ತೆಗಿಬಿಡಿ ಅಂತ ಇರ್ತಾರೆ. ನಮ್ಮ ಅದೃಷ್ಟ ನೋಡಿ, ಶಿವರಾಜ್ ಕುಮಾರ್ ಅವರು ಅಲ್ಲಿ ಕುಂತಿದ್ದಾರೆ, ಗೀತಕ್ಕನವರು ಕುಂತಿದ್ದಾರೆ. ನಾನು ಹಿಂಗೆ ನಮಸ್ಕಾರ ಮಾಡಿಬಿಟ್ಟು ಕಾಲು ನಮಸ್ಕಾರ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಅವರು ಇಲ್ಲಪ್ಪ ಬೇಡ ಸೇಮ್ ಅಪ್ಪವ್ರ ಗುಣನೇ, ಇಲ್ಲಪ್ಪ ಬೇಡ ಹೇಳಪ್ಪ ಹಿಂಗೆ ಕೈನ ಸಾಕು ಅವ್ರ ಜೊತೆ ನಾನು ಏನು ಆ ಹುಡುಗ ಫೋಟೋ ತೆಗಿತಾನಂತ ನಾನು ಹಿಂಗೆ ನಿಂತ್ಕೊಂಡ್ರೆ ಆ ಹುಡುಗ ಭಯ ಪಟ್ಬಿಟ್ಟು ಕ್ಯಾಮ್ರಾನ ಹಿಂಗೆ ತಿರುಗಿಸ್ಬಿಟ್ಟಿದ್ದಾನೆ, ಬರೀ ನೆಲಕ್ಕೆ ತಿರುಗಿಸ್ಬಿಟ್ಟಿದ್ದಾನೆ. ಹಾಗಾಗಿ ಅಲ್ಲಿ ಒಂದು ಮಿಸ್ ಆಯಿತು. ಯಾಕೆಂದರೆ ಸಾವಿನ ಮನೆ ಪಾಪ ಅವ್ರಿಗೂ ದುಃಖದಲ್ಲಿ ಇರ್ತಾರೆ, ಹಾಗಾಗಿ ಅವ್ರಿಗೂ ಕೂಡ ಇರೋದಿಲ್ಲ. ಹಾಗಾಗಿ ಒಟ್ಲಿ ಆ ಶಿವರಾಜ್ ಕುಮಾರ್ ಅವರ ಒಂದು ಕೈಯ ಒಂದು ಸ್ಪರ್ಶ ನನಗಾದಂತಹ ಅನುಭವನ ಹೇಳ್ಕೊತೀನಿ. ನಿಜವಾಗ್ಲೂ ಅಣ್ಣವ್ರ ಕೈನ ಮುಡ್ತಂಗೆ ಆಗೋಯ್ತು ಸ್ನೇಹಿತರೆ. ನಿಜವಾಗ್ಲೂ ನನ್ನ ಈ ಒಂದು ವಿಚಾರದಲ್ಲಿ ನಾನು ಸ್ವಲ್ಪ ಭಾಗ್ಯಶಾಲಿ ಅಂತ ಹೇಳ್ಕೊಬೋದು. ಬೇಕಾದ್ರೆ ಯಾರು ಬೇಕಾದ್ರೆ ಏನಾರು ತಿಳ್ಕೊಳ್ಳಿ, ಆದರೆ ಅಣ್ಣವ್ರು ಶಿವರಾಜ್ ಕುಮಾರ್ ಅವ್ರ ಕೈನ ನಾನು ಮುಟ್ಟಿದ್ನಲ್ಲ, ಅವ್ರ ಪಾದನ ಹಿಂಗೆ ಮುಟ್ಟಿದ್ನಲ್ಲ, ಯಾಕಂದರೆ ಅವ್ರು ಹಿರಿಯರು, ಅವರು ನಮ್ಮ ತಂದೆ ಯಜ್ಞವರು, ಪಾಪ ಅವ್ರಿಗೊಂದು ಗೌರವ ಕೊಡೋಣ. ಅವರು ದೊಡ್ಡ ಮೇರು ಕಲಾವಿದರು, ಅಭಿನಯ ಚಕ್ರವರ್ತಿ ಅಂತ ಅವರ ಈ ಹೆಸರು ಮಾಡಿದ್ದಾರೆ. ಹಾಗಾಗಿ ಅದಾದ ನಂತರದಲ್ಲಿ ಮತ್ತು ರಾಘಣ್ಣವ್ರು ನೋಡ್ದೋ, ಮತ್ತು ಸುಮಾರು ಒಂದು ಚಿನ್ನೇಗೌಡರು, ಮತ್ತು ಪೂರ್ಣಿಮಾ ಅಕ್ಕ ಅವರು, ರಾಜ್ಕುಮಾರ ಮಗಳು ಪೂರ್ಣಿಮಾ ಅಕ್ಕ ಅವರು, ಲಕ್ಷ್ಮಿ ಅಕ್ಕ ಅವರು, ಇವನ್ನೆಲ್ಲ ನೋಡ್ಕೊಂಡಂತೆ ಒಂದು ಗಾಜನೂರಲ್ಲಿ ಅಲ್ಲಿಂದ ಮೆರವಣಿಗೆ ಮಾಡಿಕೊಂಡು ಅವರ ಬಾಳೆ ತೋಟದಲ್ಲಿ ಅವ್ರನ್ನ ಅಂತಿಮ ವಿಧಾನಗಳ ಪ್ರಕಾರ ಅವ್ರನ್ನ ಮಣ್ಣಲ್ಲಿ ಉಳುವಂಥ ಸಂದರ್ಭದಲ್ಲಿ ಅಲ್ಲಿ ಭಾಳ ಒಂದು ಶಿವರಾಜ್ ಕುಮಾರ್ ಅವರು ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರ ಕುಟುಂಬದವರೆಲ್ಲರೂ ಕೂಡ ಭಾಳ ಭಾವುಕರಾಗಿದ್ದರು. ನೋಡಿ, ಅಂಥ ಸ್ಟಾರ್ ನಟರಾಗಿದ್ದರು ಕೂಡ ಮೆರವಣಿಗೆಯಲ್ಲಿ ನಡ್ಕೊಂಡು ಬಂದರು ಸ್ನೇಹಿತರೆ. ಆ ಗಾಜನೂರಿನಿಂದ ನಡ್ಕೊಂಡು ಬಂದು ಭಾಳ ಅಂತಿಮ ವಿಧಾನಗಳೆಲ್ಲ ಮುಗಿದ ನಂತರದಲ್ಲಿ ಅವ್ರು ಬರೀ ಕಾಲಲ್ಲೇ ನಡ್ಕೊಂಡು ಹೋಗಿ ಅವ್ರ ತೋಟದ ಮನೆಗೆ ಹೋದರು. ಆ ನಂತರದ ಅವರು ಬೆಂಗಳೂರು ಕಡೆ ಹೋಗಿರ್ಬೋದು. ಮತ್ತು ಅವರ ಹಳೆಯ ಮನೆಗೂ ಕೂಡ ಹೋಗಿ ನಾವು ಆ ಒಂದು ಅಲ್ಲಿ ಬೀಗ ಸಿಕ್ಕಲಿಲ್ಲ, ಹೊರಗಡೆ ಜಗಲಿ ಮೇಲೆ ಕುಂತ್ಕೊಂಡು ಅಣ್ಣವ್ರು ಕುಂತಿರೋ ಜಾಗ ಮತ್ತು ಪಾರ್ವತಕ್ಕ ಕುಂತಿರೋ ಜಾಗ ಮತ್ತು ಪುನೀತ್ ರಾಜ್ಕುಮಾರ್ ಕುಂತಿರೋ ಜಾಗದಲ್ಲಿ ಫೋಟೋ ಹೊಡ್ಸ್ಕೊಂಡು ಬಂದು ಒಟ್ಟಾರೆ ಆವತ್ತಿನ ಸಂದರ್ಭ ಗಾಜನೂರಲ್ಲಿ ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ದುಃಖ. ಇವೆರಡರ ನಡುವೆ ನಾವು ದೊಡ್ಡ ಗಾಜನೂರಿಗೆ ಹೋದಂತಹ ಒಂದು ನೆನಪಿನ ಒಂದು ಸಂತೋಷವನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂತೀನಿ ಸ್ನೇಹಿತರೆ. ಹಾಗಾಗಿ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತಾ ನಮಸ್ಕಾರ ಸ್ನೇಹಿತರೆ.